ಶೋ ಶೋ ಏನ್ ಲೈನಿಗೆ ಚೆನ್ನಾಗಿ ಹೋಗ್ತಾ ಇದಾವೆ. ಹಾ ಕುರಿ ಮೇಯಿಸೋದು ಹೆಂಗೆ ಅಂತೇಳಿ ನೋಡ್ರೋ ಕಲ್ತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ನಾನು ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ. ಅಂದರೆ ನನ್ನ ವೈಫ್ ಅವ್ರ ಊರಲ್ಲಿದ್ದೀನಿ. ಸೊ ಹಳ್ಳಿ ಮನೆ, ಹಳ್ಳಿ ಸಂಪ್ರದಾಯ. ಇವತ್ತು ಕಂಪ್ಲೀಟ್ ಇಲ್ಲೇ ಡೇ ಸ್ಪೆಂಡ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಹಳ್ಳಿ ಜೀವನ ಬಗ್ಗೆನೇ ಇರುತ್ತೆ. ಸೊ ಸಿಟಿಯಲ್ಲಿ ಇರೋರಿಗೆ ತುಂಬ ಜನಕ್ಕೆ ಹಳ್ಳಿಯಲ್ಲಿ ಹೋಗಬೇಕು, ಹಳ್ಳಿಯಲ್ಲಿ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ತುಂಬಾ ಇರುತ್ತೆ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಹಳ್ಳಿ ಪರಿಚಯನ ನಾನು ಮಾಡಿಕೊಡ್ತೀನಿ. ಇದನ್ನೇ ನಮ್ಮ ಅತ್ತೆ ಮಾವರ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅವರು ಕುರಿಗಳು, ಮೇಕೆ, ಹಸು ಈ ಥರ ಸಾಕಿದ್ದಾರೆ. ಇದ್ರದ್ದು ದೊಡ್ಡಿ ಅಂತ ಕರೀತಾರೆ ಹಳ್ಳಿ ಕಡೆ. ಅದು ಇಲ್ಲೇನೇ ಇದೆ. ಶಮಿಕಾನು ಇಲ್ಲಿ ಬರ್ತಾ ಇದ್ದಾಳೆ. ಎಲ್ಲೋಗ್ತಿದೆ ಶಮಿಕಾ? ಇಲ್ಲಿದೆ, ಬಾ ತೋರಿಸ್ತೀನಿ, ಬಾ ನೋಡ್ತೀಯಾ? ಬಾ ಕರೀತಾ ಇದೆ ನೋಡಿ ಶಮಿಕಾ ನಿನಗೆ. ಈಗ ನಾವು ಮನೆಯೊಳಗೆ ಹೋಗ್ತಾ ಇದ್ದೀನಿ. ಹಳ್ಳಿ ಮನೆ ಹೇಗಿರುತ್ತೆ ಅನ್ನೋದು ನಿಮಗೂ ಒಂದು ನೋಡಿಲ್ದಿರೋರಿಗೆ ಒಂದು ಐಡಿಯಾ ಬರುತ್ತೆ. ಇದು ದೇವ್ರ ಮನೆ, ಮರೆಮ್ಮ ದೇವಿ ವಿಗ್ರಹ. ಇದು ಸುಮಾರು 100ರಿಂದ 150 ವರ್ಷದ ಹಳೇದಿದೆ. ಈ ದೇವರು ಈ ಹಳ್ಳಿಯಲ್ಲಿ ತುಂಬ ಪುರಾತನವಾದ ದೇವರಿದು. ಪ್ರತಿ ವರ್ಷ ಹಬ್ಬ ಏನೇ ಮಾಡಿದ್ರೂ ದೇವರು ವಿಗ್ರಹದಿಂದ ಮೆರವಣಿಗೆ ಎಲ್ಲ ಮಾಡಿ ಹಬ್ಬನ ಪ್ರತಿ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ತುಂಬ ಹಳೆಯ ಕಾಲದ ಮನೆ ಇದು. ತುಂಬ ಗಟ್ಟಿ ಇದೆ ಮನೆ. ಈ ವರ್ಷ ಬೆಳೆದಿರೋ ರಾಗಿ ಇದು. ಸೊ ಹೀಗೆ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ನಮ್ಮ ಅತ್ತೆಯವರು ಮುದ್ದೆ ಮಾಡ್ತಾ ಇದ್ದಾರೆ, ರಾಗಿ ಮುದ್ದೆ. ಹಳ್ಳಿಯಲ್ಲಿ ಕಟ್ಟಿಗೆ ಒಲೆ ಇದು. ಈಗ ನಾವು ಮನೆಯಿಂದ ಹೊಲದ ಕಡೆಗೆ ಹೋಗ್ತಾ ಇದ್ದೀವಿ. ಇವರು ನನ್ನ ಅಳಿಯ ಕೃಷ್ಣ, ನನ್ನ ಮಗಳು, ಅಪ್ಪ, ಅಲ್ಲಿ ನನ್ನ ವೈಫ್. ಇದು ಕೋಳಿ ಸಾಗಾಣಿಕೆ ಅಂತ ಹೇಳಿ ಶೆಡ್ ಮಾಡ್ಕೊಂಡಿರೋದು. ಇದರಲ್ಲಿ ಅಲ್ಲಿ ನೋಡಿ, ಇಲ್ಲಿ ನಾಟಿ ಕೋಳಿ ಇದೆ. ಇದು ನಿಂಬೆಕಾಯಿ ಗಿಡ. ಈಗ ರೇಟ್ ಬಂದು 10 ರೂಪಾಯಿಗೆ ಒಂದು ಪೀಸ್ ಆಗಿರೋದ್ರಿಂದ ಸೇಫ್ಟಿಗೆ ಇರಲಿ ಅಂತೇಳಿ ಇವರು ಈ ಥರ ತಂತಿ ಬೇಲಿ ಹಾಕ್ಸ್ಬಿಟ್ಟಿದ್ದಾರೆ. ಇದು ಸಂಪಿಗೆ ಮರ ನೋಡಿ, ಎಷ್ಟು ಚೆನ್ನಾಗಿದೆ ಸಂಪಿಗೆ. ಹಾ ಒಳ್ಳೆ ಸ್ಮೆಲ್. ಈ ಥರ ಹೂಗಳೆಲ್ಲ ನಮ್ಮ ಸಿಟಿ ಜೀವನದಲ್ಲಿ ನೋಡೋಕ್ಕೆ ಯಾವುದು ಸಿಗೋದೇ ಇಲ್ಲ. ಈ ಥರ ವಾತಾವರಣ, ಹಳ್ಳಿ ಜೀವನನೇ ನೆಮ್ಮದಿ ಜೀವನ. ನಾವು ಸಿಟಿಯಲ್ಲಿ ಎಷ್ಟೇ ದುಡ್ಡು ಮಾಡಿದ್ರು, ಏನೇ ಮಾಡಿದ್ರು ನೆಮ್ಮದಿ ಅನ್ನೋದು ಸಿಟಿ ಲೈಫಲ್ಲಿ ಸಿಗೋದೇ ಇಲ್ಲ. ಸಿಟಿಯಲ್ಲಿ ಗ್ಯಾಸ್ ಸ್ಟವ್ ಬೇಗ ಹಚ್ಬಿಡ್ಬೋದು, ಆದರೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಥರ ಕಟ್ಟಿಗೆಗಳನ್ನೆಲ್ಲ ಮುರಿದಾಕೊಂಡು ಒಂದು ಕಡೆ ಗುಪ್ಪೆ ಹಾಕ್ಕೊಂಡು ಅಡುಗೆ ಮಾಡಬೇಕು. ಇದು ಹಳ್ಳಿ ಜೀವನ. ಒಲೆ ಹಚ್ಬೇಕು ಅಂದರೆ ಈ ಥರ ಎಲ್ಲ ಗರಿಗಳೆಲ್ಲ ರೆಡಿ ಮಾಡ್ಕೋಬೇಕಂತೆ. ನಮ್ಮ ಕೃಷ್ಣಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾವನೆ ಹೆಂಗ ಹೋಗಿದೆ ಜೀವನ ಅಂತ ಹೇಳಿದ್ರೆ, ಪ್ಯಾಟೆ ಹುಡುಗರು ಹಳ್ಳಿ ಲೈಫ್ ಆಗೋಗ್ಬಿಟ್ಟಿದೆ. ನಮ್ಮ ಕೃಷ್ಣ ಬಂದು ಶಿವಮೊಗ್ಗದಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ PhD ಹೋಲ್ಡರು. ಸೊ ಅವನು ಲೆಕ್ಚರಾಗಿ ವರ್ಕ್ ಮಾಡ್ತಿದ್ದಾನೆ. ಗ್ಯಾಸ್ ಸ್ಟವ್ ಹಚ್ಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ದವನು ಒಂದು ಕಟ್ಟಿಗೆ ಮುರಂಗ ಆಯ್ತಲ್ಲಪ್ಪ, ನಿನಗೆ ಅನಿಸ್ತಾ ಇಲ್ಲ? ಇಲ್ಲ, ಇದೇ ಒಳ್ಳೆ ಜೀವನ. ಗ್ಯಾಸಿಗಿಂತ ಇದೇ ಒಳ್ಳೆ ಲೈಫು. ಅದೇ ಏನೇನು ರೆಸಿಪಿ ರೆಡಿ ಮಾಡಿದೆ ಕೃಷ್ಣ? ಏನೂ ಇಲ್ಲ, ಚಿಕನ್ಗೆ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ಹಾಗೆ ನಿಂಬೆಹಣ್ಣು ಹಿಂಡಿ ಅದನ್ನು ರೋಸ್ಟ್ ಮಾಡ್ತೀವಿ ಬೆಂಕಿಯಲ್ಲಿ, ಅಷ್ಟೇ. ಏನು ಮಾಡ್ತಾ ಇದ್ದಾರೆ ಅಂತ ಅಡುಗೆ? ಏನ್ ಅನ್ಸ್ತದೆ ಹಳ್ಳಿ ಜೀವನ ಅಂದ್ರೆ? ಅಲ್ಲ, ಮೊದ್ಲೆಲ್ಲ ಹಳ್ಳಿಯಲ್ಲಿ ಹುಟ್ಟಿ ಸಿಟಿಗೆ ಹೋಗಿರೋರು, ಸಿಟಿಯಲ್ಲಿ ಹುಟ್ಟಿ ಹಳ್ಳಿಗೆ ಬಂದಿಲ್ಲ, ಹಳ್ಳಿಯಿಂದಲೇ ಸಿಟಿಗೆ ಹೋಗಿರೋದು. ಹಳ್ಳಿ ಜೀವನನೇ ಜೀವನ.
ನಮ್ಮ ಅಪ್ಪರು ಅಷ್ಟೇನೆ, ಅವ್ರದ್ದು ಹಳ್ಳಿನೇ, ರಿಟೈರ್ಡ್ ಆಗಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ. ಈಗ ನಮ್ಮಪ್ಪನು ಕಟ್ಟಿಗೆ ಎಲ್ಲ ಮುರ್ಕೊಂಡು ಬಂದು ಎಲ್ಲ ಇದನ್ನ ಹಚ್ಬೇಕು, ಒಲೆ ಹಚ್ಚೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಪ್ಪ ಏನು ಹೇಳ್ತಾರೆ, ಏನು ಅನಿಸ್ತಾ ಇದೆ ಅಂತ. ಹಳ್ಳಿ ಜೀವನನೇ ಹೊಸದು. ಅಲ್ಲಿನ ಟೌನಲ್ಲಿ ಒಬ್ಬರ ಮನೆಗೆ ಇನ್ನೊಬ್ರು ಯಾರಂತ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ಅಕ್ಕಪಕ್ಕ ಅಣ್ಣ ತಮ್ಮಂದರು ಎಲ್ಲರೂ ಸಂಬಂಧಿಕರು ಇರ್ತಾರೆ. ಎಲ್ಲರೂ ಕೂಡಿ ಆರಾಮಾಗಿ ಮಾತಾಡಿ ಅವ್ರ ಜೊತೆ ಹೋಗ್ಬೋದು. ಸೊ ಹಳ್ಳಿ ಜೀವನನೇ ಒಳ್ಳೆಯದು. ಚಿಕನ್ ತೊಳ್ಕೊಂಡು ಆಮೇಲೆ ಚಿಕನ್ಗೆ ಫಸ್ಟು ಲೆಮನ್ ಜ್ಯೂಸ್ ಹಾಕ್ಕೋಬೇಕು. ಚಿಕನ್ ಸ್ಮೆಲ್ ಹೋಗೋಕ್ಕೆ ಅರಿಶಿಣ ಪುಡಿ ಹಾಕ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಅರಿಶಿನ ಹಚ್ಕೋಬೇಕು. ಉಪ್ಪು, ಖಾರದ ಪುಡಿ ಮತ್ತು ಎಣ್ಣೆನ ಸ್ವಲ್ಪ ಕಲಿಸ್ಕೋಬೇಕು ಒಂದು ಕಡೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬೇಕಂದರೆ ಇನ್ನೊಂದು ಲೆಮನ್ ಹಾಕ್ಕೋಬೋದು. ಇದನ್ನು ಚಿಕನ್ ಮೇಲೆ ನೀಟಾಗಿ ಸವರಬೇಕು, ಹಚ್ಚಬೇಕು. ಎಲ್ಲ ಹೆಣ್ಮಕ್ಳು ಅಡ್ಗೆ ಮಾಡಿ ಮಾಡಿ ಸುಸ್ತಾಗಿ ಇವಾಗ ನೋಡಿ ಯಾರಾದ್ರೂ ಮಾಡಾಕಿದ್ರೆ ಸಾಕು ನಮಗೆ ತಿನ್ನೋಣ ಅಂತ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಚಮಿಕಾ, ಕೃಷ್ಣ ಮಾಮ ಅಡ್ಗೆ ಮಾಡ್ತಿದ್ದಾನೆ, ತಿಂತೀಯಾ? ಸೂಪರ್ ಇಲ್ಲ, ಏನಿಲ್ಲ, ಫುಲ್ ರೋಸ್ಟ್ ಆಗ್ತಾ ಇದೆ. ಏನ್ ಕೃಷ್ಣ, ಏನಂತೀಯ? ಅದು ಫುಲ್ ರೋಸ್ಟ್ ಆದಮೇಲೆ ಸಖತ್ ಟೇಸ್ಟಿಯಾಗಿರುತ್ತೆ. ಅದು ರೋಸ್ಟ್ ಆಗೋವರೆಗೂ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಕೃಷ್ಣಂದು 15 ನಿಮಿಷ ಟೈಮ್ ಅಂತೆ. 15 ನಿಮಿಷ ಆದ್ಮೇಲೆ ಅದು ಅಡುಗೆ ಆಗೋದಂತೆ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಅಡುಗೆ ಮಾಡ್ದೇನೆ ಹೆಣ್ಮಕ್ಳು ಇಲ್ಲಿ ಕಾಯ್ತಾ ಇದ್ದಾರೆ. ಈ ಕಡೆ ಗಂಡ್ ಮಕ್ಳು ನೋಡಿದ್ರೆ ಬೆಂಕಿ ಹಾಕ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ 15 ನಿಮಿಷ ಆದ್ಮೇಲೆ ಅಡುಗೆ ಹೆಂಗಾಗುತ್ತೆ, ಯಾರ್ಯಾರು ತಿಂದ್ಬಿಟ್ಟು ಏನೇನಾಗಿದೆ ಅಂತ ಹೆಂಗೆಲ್ಲ ಹೇಳ್ತಾರೆ ಅಂತ. ಚಿಕನ್ ಫುಲ್ ರೋಸ್ಟ್, ಚಿಕನ್ ರೋಸ್ಟ್ ರೆಡಿ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬೇರೆ ಬರ್ತಾ ಇದೆ. ಹೆಂಗಿದೆ ಟೇಸ್ಟ್ ಅಂತ ನೋಡೋದೇ ಕುತೂಹಲ. ತಿನ್ನೋದಷ್ಟೇ ಬಾಕಿ. ಆ ಕಡೆಯಿಂದ ನೋಡಿದ್ರೆ ಶಮಿಕಾ ಬಹಳ ಬಾಯಲ್ಲಿ ನೀರು ಬಿಟ್ಕೊಂಡೇ ನೋಡ್ತಾ ಇದ್ದಾಳೆ. ಸೊ ನೀವು ನೋಡ್ತಿರ್ಬೋದು, ಚಿಕನ್ ಫುಲ್ ರೋಸ್ಟ್ ಆಗಿದೆ. ಚಿಕನ್ ರೋಸ್ಟ್ ಇದರ ಸ್ಪೆಷಾಲಿಟಿ. ಸೊ ಇಷ್ಟೊತ್ತು ಕಾದು 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 ಯಾವಾಗ ಚಿಕನ್ ತಿಂತೀವೋ ಅನ್ನೋ ಹಂಗೆ ಆಗೋಗ್ಬಿಟ್ಟಿತ್ತು. ನಿಜವಾಗ್ಲೂ ಸಖತ್ತಾಗಿದೆ. ಕೃಷ್ಣ ಪಾಪ ಬ್ಯಾಚುಲರ್ ಹುಡುಗ ಏನು ಹೆಂಗೋ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಾನೆ. ನೀವುಗಳು ಯಾರಾದ್ರೂ ನಿಮ್ಮ ಹೊಲ ಮನೆ ಈ ತರ ಹಳ್ಳಿನಲ್ಲಿ ಇದ್ದು ಈ ತರ ಆಚೆ ಬಂದು ಏನಾದ್ರೂ ಮಾಡ್ಬೇಕು ಅಂತಂದ್ರೆ, ಚಿಕನ್ ತಿನ್ನೋರು, ಚಿಕನ್ ಪ್ರಿಯರೇ ಆಗಿದ್ರೆ ನೀವು ನಿಜವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಈ ತರ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲೂ ಮನ್ಸಿಗೆ ತುಂಬಾ ಸಂತೃಪ್ತಿ ಆಗುತ್ತೆ. ಕೃಷ್ಣ ಮಾಡಿರೋ ಚಿಕನ್ ರೋಸ್ಟ್ ಎಲ್ರು ತಿಂತಾ ಇದ್ದಾರೆ. ಒಬ್ಬೊಬ್ಬರನ್ನ ಕೇಳೋಣ ಹೇಗಿದೆ ಅಂತ. ಈಗ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಖಾಲಿ ಆಗೋಗ್ಬಿಟ್ಟಿದೆ. ಮಾ ಹೆಂಗಿತ್ತು? ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಹದವಾಗಿದೆ, ಆಮೇಲೆ ಚೆನ್ನಾಗಿ ಬೆಂದಿದೆ. ಹಿಂಗ್ ಹೊಲಕ್ ಹೋಗಿ ಹಿಂಗ್ ಮಾಡ್ಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ನೆನಪು ಬರುತ್ತೆ. ಹೆಂಗಿದೆ ಶಮಿಕಾ? ಸೂಪರ್ ಆಗಿದೆ. ಸೂಪರ್ ಆಯ್ತಾ? ಸೂಪರ್ ಆಗಿದೆ, ಚೆನ್ನಾಗಿದೆ. ನೀವು ವಿಡಿಯೋ ಮಾಡೋಷ್ಟರಲ್ಲಿ ನಮ್ ಲೆಗ್ ಪೀಸ್ ಖಾಲಿ ಆಗಿದೆ ನೋಡಿ. ತುಂಬಾ ತುಂಬಾ ಟೇಸ್ಟ್ ಆಗಿದೆ. ಆಕ್ಚುಲಿ ಈ ನೇಚರ್ ಜೊತೆಗೆ ಈ ಚಿಕನ್ ಮಸ್ತ್ ಮಜವಾಗಿದೆ. ಸೂಪರ್ ಆಗಿ ಮಾಡಿದ್ದಾನೆ. ರೆಸಿಪಿ ಎಲ್ಲ ಹಾಕಿ ಭಾಳ ಚೆನ್ನಾಗಿದೆ. ಎಲ್ಲ ನೀವು ಟ್ರೈ ಮಾಡ್ರಿ, ಭಾಳ ಚೆನ್ನಾಗಿದೆ. ಶೋ 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 ಏನ್ ಲೈನಿಗೆ ಚೆನ್ನಾಗಿ ಹೋಗ್ತಾ ಇದಾವೆ. ಹಾ ಕುರಿ ಮೇಯಿಸೋದು ಹೆಂಗೆ ಅಂತೇಳಿ ನೋಡ್ರೋ, ಕಲ್ತ್ಕೊಳ್ಳಿ. ಇಲ್ಲಿ ಮರದಲ್ಲಿ ಎಳ್ನೀರಿದೆ. ಕೃಷ್ಣ ಎಳ್ನೀರು ಬೀಳ್ಸೋದಕ್ಕೆ ಹತ್ತುತ್ತಾ ಇದ್ದಾನೆ. ಅವನೇನೋ ತಯಾರಿ ಮಾಡ್ಕೊಂಡಿದ್ದಾನೆ. ಸುಮಾರು ತಿಂಗಳುಗಳಾದ್ಮೇಲೆ ಹತ್ತುತ್ತಾ ಇದ್ದಾನೆ.
ನೋಡಿ ಹೆಂಗೆ ಹತ್ತೋದು ಅನ್ನೋದನ್ನು ನಮ್ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ. ಏನ್ ಫಾಸ್ಟ್ ಆಗಿ ಕೋತಿಗಿಂತ ಜೋರಾಗಿ ಹತ್ತಿತ್ತಿಯಲ್ಲೋ. ಬೀಳಿಸ್ತಾ ಇದ್ದಾನೆ. ಆಲ್ರೆಡಿ ಇಷ್ಟೊಂದು ಕಾಯಿಗಳು ಬಿದ್ಬಿಟ್ವು. ಕೃಷ್ಣ ಫೈನಲಿ ಎಲ್ಲ ಬೀಳಿಸ್ಕೊಂಡು ಬಂದ್ಬಿಟ್ಟ. ಬೆಂಗಳೂರಲ್ಲಿ 70-60 ರೂಪಾಯಿ ಎಲ್ಲ ಕೊಟ್ಟು ಎಳ್ನೀರು ಕುಡ್ದಿದ್ದೀವಿ. ನಾವು ಊರಲ್ಲಿ ಬಂದು ಫ್ರೀಯಾಗಿ ಎಳ್ನೀರು ಕುಡಿತಾ ಇದ್ದೀವಿ. ಭಾಳ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ. ಫ್ರೀಯಾಗಿ ಕುಡಿದ್ರೂ ಒಳ್ಳೆ ಎಳ್ನೀರಿದೆ. ಹಾ ಸೂಪರ್ ಆಗಿದೆ. ಕಂಪ್ಲೀಟ್ ವ್ಲಾಗ್ ಬಂದು ಹಳ್ಳಿ ಜೀವನದ ಬಗ್ಗೆ ಹೇಗಿರುತ್ತೆ ಅನ್ನೋದು ನಮ್ಮದು ಒನ್ ಡೇ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಮಾಡಿದ್ದು. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.